ರೈತರಿಗೆ ಬೆಳೆ ಕಟಾವು ಹಾಗೂ ಸುಗ್ಗಿ ಕಾಲ ಬಂತೆಂದರೆ ಸಾಕು ಕಾಳು ಒಣಗಿಸಲು ಹಾಗೂ ಬೇರ್ಪಡಿಸಲು ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಇದು ಚೆನ್ನಮ್ಮನಾಗತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ಸಮುದ್ರ ಗ್ರಾಮದ ಸುತ್ತಮುತ್ತ ರೈತರು ಸಾಕಷ್ಟು ಮೆಕ್ಕೆಜೋಳ, ರಾಗಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿದ್ದು, ತೆನೆಯಿಂದ ಕಾಳು ಬೇರ್ಪಡಿಸಲು ಹಾಗೂ ಒಣಗಿಸಲು ಒಕ್ಕಲು ಕಣವಿಲ್ಲದೆ ರಸ್ತೆ ಹಾಗೂ ಶಾಲಾ ಆವರಣದಲ್ಲಿ ಒಕ್ಕಲು ಕಣ ಮಾಡಿಕೊಂಡು ದವಸ ಧಾನ್ಯಗಳನ್ನು ಒಣಗಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ ರೈತರಿಗೆ ಸಾಮೂಹಿಕ ಒಕ್ಕಲು ಕಣ ನಿರ್ಮಿಸಲು ಅವಕಾಶವಿದ್ದರೂ ಮಾಡದೇ ಇರುವುದು ಮತ್ಸಮುದ್ರ ಗ್ರಾಮದ ರೈತರು ಬೆಳೆದ ದವಸ ಧಾನ್ಯಗಳನ್ನು ಒಣಗಿಸಲು ಮತ್ಸಮುದ್ರ ಗ್ರಾಮದಿಂದ 3 ಕಿಲೋಮೀಟರ್ ದೂರದ ಹಾಲಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣವನ್ನೇ ಒಕ್ಕಲು ಕಣ ಮಾಡಿಕೊಂಡಿದ್ದಾರೆ. ಮತ್ಸಮುದ್ರ ಗ್ರಾಮದಲ್ಲಿ ರೈತರಿಗೆ ಮೆಕ್ಕೆಜೋಳ, ರಾಗಿ, ಭತ್ತ, ತೊಗರಿ, ಹುರುಳಿ ಇನ್ನು ಅನೇಕ ರೈತರು ಬೆಳೆದ ದವಸ ಧಾನ್ಯಗಳಿಗೆ ಒಕ್ಕಲು ಕಣ ಇಲ್ಲದೆ ಇರುವುದರಿಂದ ರೈತರು ಆತಂಕಕ್ಕೆ ಒಳಗಾಗಿರುವುದು ನಿಜ. ಪಕ್ಕದ ಹಾಲಿಗೊಂಡನಹಳ್ಳಿಗೆ ಹೋಗಿ ದವಸ ಧಾನ್ಯಗಳನ್ನು ಒಣಗಿಸಿಕೊಂಡು ಬರುವ ಸಂಗತಿ ಇಲ್ಲಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ಮತ್ಸಮುದ್ರ ಗ್ರಾಮದ ಕಥೆಯಲ್ಲ, ಪ್ರತಿ ಹಳ್ಳಿಯ ಕಥೆ ಇದು. ಒಕ್ಕಲು ಕಣವಿಲ್ಲದೆ ರಸ್ತೆ, ದೇವಸ್ಥಾನ, ಶಾಲಾ ಆವರಣಗಳನ್ನು ಒಕ್ಕಲು ಕಣವನ್ನಾಗಿ ಮಾಡಿಕೊಳ್ಳುತ್ತಿರುವ ದೃಶ್ಯ ಕಂಡುಬರುತ್ತದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನರೇಗಾ ಯೋಜನೆ ಅಡಿಯಲ್ಲಿ ರೈತರಿಗೆ ಒಕ್ಕಲು ಕಣ ನಿರ್ಮಿಸಿಕೊಡುವರೆ ಕಾದು ನೋಡಬೇಕಾಗಿದೆ.